ಇನ್ನು ಇವತ್ತು ಕೂಡ ಕಲಾಪದಲ್ಲಿ ಪಾಕಿಸ್ತಾನದ ಘೋಷಣೆಯ ವಿವಾದ ಕೋಲಾಹಲಕ್ಕೆ ಕಾರಣ ಆಯಿತು. ಬೆಳಗ್ಗೆ ಬಿಜೆಪಿ ಸದನದ ಬಾವಿಗಿಳಿತು, ಪ್ರತಿಭಟನೆಯ ಹಾದಿ ಹಿಡಿಯಿತು. ನಾಸೀರ್ ಅವರನ್ನ ಬಂಧಿಸಬೇಕು ಅಂತ ವಿಪಕ್ಷ ನಾಯಕ ಅಶೋಕ್ ಪಟ್ಟು ಹಿಡಿದರು. ಇತ್ತ ಸಿಎಂ ಮಾಡಿದ ದೇಶ ಪ್ರೇಮದ ಪಾಠಕ್ಕೆ ಬಿಜೆಪಿ ತಿರುಗೇಟು ಕೊಡ್ತು. ನೈತಿಕ ಮನೇನು ಬರ್ತಾ ಇಲ್ಲ, ಯಾರನ್ನೂ ಬಂಧಿಸಿಲ್ಲ. ಸರ್ಕಾರ ಬಹಳ ಗಂಭೀರವಾಗಿ ಇದನ್ನ ತಗೊಂಡಿದ್ದೇವೆ. ನನಗನ್ಸ್ತದೆ ಸರ್ಕಾರ ಕರೆದು ಮಾತಾಡಿಸ್ಬಾರ್ದಾಯ್ತು, ಅವ್ರಿಗೆ ಶಾಲು ಹೊಲಿಸಿ ಸನ್ಮಾನ ಮಾಡಿ ಕಳಿಸ್ಬೇಕಾಯ್ತು. ಬಿರಿಯಾನಿ ಇವತ್ತು ವಿಧಾನಸೌಧ ಟೆರರಿಸ್ಟ್ಗಳ ತಾಣ ಆಗೋದ್ರೆ ನಾವು ಯಾಕೆ ಬದುಕದೆ? ಹಾಗೆ ವಿಧಾನಸಭೆ ಕಲಾಪ ಇವತ್ತು ಸಹ ರಣರಂಗವಾಯಿತು. ಪಾಕ್ ಪರ ಘೋಷಣೆ ವಿಚಾರ ಮತ್ತೆ ಮಾರ್ದನಿಸಿತು. ವಿಧಾನಸಭೆ ಕಲಾಪ ಆರಂಭ ಆಗ್ತಿದ್ದಂತೆ ಸದನದ ಬಾವಿಗಿಳಿದ ವಿಪಕ್ಷದ ಸದಸ್ಯರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಘಟನೆಯ ಮೂಲ ಪುರುಷ ನಾಸೀರ್ ಹುಸೇನ್ನನ್ನ ಬಂಧಿಸಿ ಅಂತ ಆಕ್ರೋಶ ಹೊರಹಾಕಿದ್ರು. ಇದರಿಂದ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರ ಏರ್ಪಟ್ಟಿತ್ತು. ವಿಧಾನಸಭೆಯಲ್ಲಿ ಕಿಡಿ ಹೊತ್ತಿಸಿದ ಜಿಂದಾಬಾದ್. ಸಿದ್ದು ಸರ್ಕಾರದ ವಿರುದ್ಧ ಕಮಲ ಕೆಂಡಾಮಂಡಲ. ಸರ್ಕಾರದ ನಿಲುವು ಖಂಡಿಸಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಇನ್ನು ಯಾಕೆ ಯಾರನ್ನು ಬಂಧಿಸಿಲ್ಲ ಅಂತ ಪ್ರಶ್ನೆ ಎತ್ತಿದ್ರು. ನಾಸೀರ್ ಹುಸೇನ್ರನ್ನ ಕರೆದು ವಿಚಾರಣೆ ನಡೆಸಿಲ್ಲ, ಈ ಸರ್ಕಾರ ನಮ್ಮನ್ನ ರಕ್ಷಿಸ್ತಾ ಇಲ್ಲ, ವಿಧಾನಸೌಧವನ್ನ ಉಗ್ರರ ತಾಣವನ್ನಾಗಿ ಮಾಡಲು ಹೊರಟಿದೆ ಅಂತ ಆರೋಪಿಸಿದ್ರು. ಘಟನೆ ನಡೆದು 48 ಗಂಟೆಯಾದ್ರೂ ಯಾವುದೇ ಕ್ರಮ ಆಗಿಲ್ಲ ಅಂತ ಕಿಡಿಕಾರಿದ್ರು. ನೈತಿಕ ಮನೇನು ಬರ್ತಾ ಇಲ್ಲ, ಯಾರನ್ನೂ ಬಂಧಿಸಿಲ್ಲ. ಆ ನಾಸೀರ್ ಹುಸೇನ್ ಅವ್ರನ್ನ ಕರೆದು ಎನ್ಕ್ವೈರಿನೂ ಮಾಡಿಲ್ಲ, ಅರೆಸ್ಟು ಮಾಡಿಲ್ಲ. ಈ ಥರ ಆದರೆ ಏನು ಸಂದೇಶವನ್ನು ನಾವು ರಾಜ್ಯದ ಜನತೆ ಕೊಡ್ತೀರಿ? ಇವತ್ತು ವಿಧಾನಸೌಧ ಟೆರರಿಸ್ಟ್ಗಳ ತಾಣ ಆಗೋದ್ರೆ ನಾವು ಯಾಕೆ ಬದುಕದೆ? ಹಾಗೆ ಟೆರರಿಸ್ಟ್ ತಾಣ ಆಗ ಬಿಡ್ಬೇಕಾ ನಾವು? ಆಯ್ತು, ಪ್ರತಿಪಕ್ಷ ಸರ್ಕಾರ ಏನು ಒಂಥರ ಏನು ಕೇರೇ ಇಲ್ಲ ಅನ್ನೋ ಥರ ಇದ್ದಾರೆ. ಯಾರಿಗೂ ರೆಸ್ಪಾನ್ಸಿಬಲೇ ಇಲ್ಲ. ಅಲ್ಲ, ಇಷ್ಟೊಂದು ದೊಡ್ಡ ಘಟನೆ ಆಗಿದೆ, ಸಣ್ಣ ಘಟನೆ ಥರ ನೋಡ್ತಾ ಇದ್ದಾರೆ ಇವತ್ತು. ಇನ್ನು ಅಶೋಕ್ ಪ್ರಶ್ನೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ಉತ್ತರ ನೀಡಿದ್ರು. 7 ಜನರನ್ನ ಕರೆದು ಹೇಳಿಕೆ ಪಡೆಯಲಾಗಿದೆ. FSL ವರದಿಗಾಗಿ ಕಾಯ್ತಾ ಇದ್ದೇವೆ. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ರೀತಿ ಇದೆ ಅಂತ ಸಮಜಾಯಿಷಿ ಕೊಟ್ರು. ಅಲ್ಲದೆ ಸರ್ಕಾರ ಯಾರನ್ನು ರಕ್ಷಣೆ ಮಾಡ್ತಿಲ್ಲ ಅಂತ ಸದನಕ್ಕೆ ಸ್ಪಷ್ಟನೆ ಕೊಟ್ರು. 7 ಜನರನ್ನ ಕರೆದು ಈಗಾಗಲೇ ಅವರನ್ನ ಸ್ಟೇಟ್ಮೆಂಟ್ಗಳನ್ನ ತಗೊಂಡು ಇನ್ವೆಸ್ಟಿಗೇಷನ್ ಕೂಡ ಮುಂದುವರೆದಿದೆ. ಸ್ವಲ್ಪ ನಾವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ನಮಗೆ ಯಾವುದು ಕಾರಣ ಇಲ್ಲ. ಸರ್ಕಾರ ಬಹಳ ಗಂಭೀರವಾಗಿ ಇದನ್ನ ತಗೊಂಡಿದ್ದೇವೆ. ಇನ್ವೆಸ್ಟಿಗೇಷನ್ ನಮ್ಮ ಮಾಡ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಆಗಿದೆ ಅಂದ್ರೆ ಅವ್ರ ಮೇಲೆ ಕಠಿಣವಾದಂತ ಶಿಕ್ಷೆ ಮಾಡ್ತೀವಿ ಅಂತಾನೂ ಕೂಡ ಹೇಳಿದ್ದೇವೆ. ಆದ್ರೆ ಗೃಹ ಸಚಿವರ ಮಾತಿಗೆ ಕೆರಳಿದ ಆರ್ ಅಶೋಕ್ ಕರೆದು ವಿಚಾರಣೆ ಮಾಡ್ತಿದ್ದಾರಂತೆ. ಹೂಹಾರ ಹಾಕಿ ಸನ್ಮಾನ ಮಾಡಿ ಕಳಿಸಿದ್ದೀರಿ, ಮೊದಲು ಒದ್ದು ಒಳಗೆ ಹಾಕಿ ಅಂತ ಆಗ್ರಹಿಸಿದ್ರು. ಅವ್ರನ್ನ ಮಾತಾಡಿಸಿ ಕಳಿಸಿದ್ದೀರಿ ಅಂತ ನನಗನ್ಸ್ತದೆ ಸರ್ಕಾರ ಕರೆದು ಮಾತಾಡಿಸ್ಬಾರ್ದಾಯ್ತು, ಅವ್ರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿ ಕಳಿಸ್ಬೇಕಾಯ್ತು. ಬಿರಿಯಾನಿ ಏನು ಈ ತರ ಈ ಕೇಸ್ಗೆ ಕರೆದು ಮಾತಾಡಿ ಕಳ್ಸೋ ಕೇಸ ಇದ್ದ? ಒದ್ದು ಒಳಗಡೆ ಹಾಕ್ಬೇಕಾಯ್ತು ಅವ್ರನ್ನ. ಒಳಗಡೆ ಅಪರಾಧ ಕೇಸು ಹಾಕಿಲ್ಲ ಅವ್ರ ಮೇಲೆ, ಅಪರಾಧದ ಕೇಸು ಹಾಕಿಲ್ಲ, ದೇಶದ್ರೋಹ ಕೇಸು ಹಾಕಿಲ್ಲ. ಈ ವೇಳೆ ಮಧ್ಯಪ್ರವೇಶಿಸಿದ ಸಿಎಂ ಸಿದ್ದರಾಮಯ್ಯ, ಕಾನೂನು ಪ್ರಕಾರ 7 ಜನರ ವಿಚಾರಣೆ ನಡೆಸಿದ್ದೇವೆ, ಯಾರನ್ನೂ ರಕ್ಷಿಸುವ ಪ್ರಶ್ನೆ ಇಲ್ಲ, ನಿಮಗಿಂತಲೂ ದೇಶಭಕ್ತಿ ಇದೆ, ನಿಮಗಿಂತ 100 ಪಾಲು ದೇಶಭಕ್ತಿ ಇದೆ ಅಂತ ಹೇಳಿ ಬಿಜೆಪಿಗೆ ತಿವಿದ್ರು. ದೇಶಭಕ್ತಿ ಬಗ್ಗೆ ಇವ್ರಿಗಿಂತ 100 ಪಾಲು ಜಾಸ್ತಿ ದೇಶಭಕ್ತಿ ಇದೆ ನಮಗೆ. 100 ಪಾಲು ಇವ್ರಿಗಿಂತ ನಮಗೆ ಜಾಸ್ತಿ ದೇಶಭಕ್ತಿ ಇದೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಯಾರೇ ಆದ್ರೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನ ತಗೊಳ್ತೇವೆ. ಯಾವಾಗ ಸಿಎಂ ದೇಶಭಕ್ತಿಯ ಪಾಠ ಮಾಡಿದ್ರು, ಅಶೋಕ್ ಕೆಂಡಾಮಂಡಲರಾದ್ರು. ನಿಮಗೆ ದೇಶಭಕ್ತಿ ಇದ್ದಿದ್ರೆ ಇಷ್ಟೊತ್ತು ಬೇಕಿತ್ತ ಅಂತ ತರಾಟೆಗೆ ತೆಗೆದುಕೊಂಡ್ರು. ಒಟ್ಟಾರೆ ಬರ್ಬಾದಿ ಪರ ಜಿಂದಾಬಾದ್ ಘೋಷಣೆ ಬೆಳಗ್ಗೆ ಆಡಳಿತ ಪ್ರತಿಪಕ್ಷ ಸದಸ್ಯರ ಮಧ್ಯೆ ವಾಕ್ಸಮರಕ್ಕೆ ಕಾರಣ ಆಯಿತು. ಧಿಕ್ಕಾರದ ಘೋಷಣೆಗಳು ಸದನದಲ್ಲಿ ನಿರಂತರ ಸದ್ದು ಮಾಡಿದ್ವು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.